ಗಂಗಾಧರ ಮೂರ್ತಿ ಅವ್ರು ನಿಲ್ಲಿಸಿದೆ. ಗಂಗಾಧರ ಮೂರ್ತಿ ಅವರು, ನಾನು ಈಗ ಈ ಚುನಾವಣಾ ಸಂದರ್ಭದಲ್ಲಿ ಮಾನ್ಯ ನಾಯಕರು, ಕಾಂಗ್ರೆಸ್ ನಾಯಕರುಗಳು ಯಾಕೆ ಒಕ್ಕಲಿಗ ಕಾರ್ಡನ್ನು ಪ್ಲೇ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದೀವಲ್ವಾ. ನಾನು ಹೇಳೋದು, ಈ 10 ತಿಂಗಳಲ್ಲಿ ಪೆನ್ನು ಪೇಪರ್ ತಗೊಂಡಂಥ ಮಹಾನ್ ನಾಯಕರು ಒಕ್ಕಲಿಗರಿಗಾಗಿ ಏನು ಮಾಡಿದ್ದೀರಿ? ಮೊದಲನೇ ಪಾಯಿಂಟ್. ಬೋರ್ಡು ಕಾರ್ಪೊರೇಷನ್ ಚೇರ್ಮನ್ಗಳು ಬಂತು, ಒಕ್ಕಲಿಗರು ಯಾರು ಅಂತ ಅಂದರೆ ಇವ್ರ ಮನೆ ಸುತ್ತಮುತ್ತ ಇರೋರನ್ನ ಮಾಡ್ಕೊಂಡ್ರು, ಒಕ್ಕಲಿಗರು ಯಾರೂ ಇಲ್ಲ ಅದರಲ್ಲಿ. ಎರಡನೇದಾಗಿ, ಈಗ ಚುನಾವಣೆ ಬಂತು, 8 ಟಿಕೆಟ್ ಕೊಡಬೇಕು. ಈಗ ಮಂಡ್ಯದಲ್ಲಿ ಡಾಕ್ಟರ್ ರವೀಂದ್ರ ಗೌಡ ಅಂತ ಹೇಳಿ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಮ್ಯಾನ್ ಮತ್ತು ಸ್ಟೇಟ್ ಜನರಲ್ ಸೆಕ್ರೆಟರಿ DK ಶಿವಕುಮಾರ್ ಪರಮಾಪ್ತರು, ಅವ್ರಿಗೆ ಟಿಕೆಟ್ ಕೇಳಿದರು, ಲಿಸ್ಟಲ್ಲೂ ಹೋಗಿತ್ತು ಹೆಸರು, ಅವ್ರಿಗೆ ಯಾಕೆ ಕೊಡಲಿಲ್ಲ? ಗೆಲ್ಲೋ ಮಾನದಂಡ ಅದನ್ನೇ ಸೇಮ್ ಕಮ್ಯುನಿಟಿ ಗೆಲ್ಲೋ ಮಾನದಂಡ. ಕರೆಕ್ಟ್, ನಿಮ್ಮದೇ ಕರೆಕ್ಟ್. ಗೆಲ್ಲೋ ಮಾನದಂಡ ಯಾವುದು ಅಂದರೆ ಕೋಟ್ಯಾಂತರ ರೂಪಾಯಿ ಇರ್ತಕ್ಕಂಥ ಸ್ಟಾರ್ ಚಂದ್ರು ಲಕ್ಷ್ಮಣ. ಅದನ್ನೇ ಮುಂದಕ್ಕೆ ಬರ್ತೀನಿ, ಒಂದೇ ನಿಮಿಷ. ಲಕ್ಷ್ಮಣ್ಗೆ ಯಾಕೆ ಕೊಟ್ರು? ಗೆಲ್ತೀವಿ. ಮಾನ್ಯ ಸಿದ್ದರಾಮಯ್ಯನವ್ರ ಮಗ ನಿಲ್ಬೇಕಿತ್ತಲ್ಲಿ, ಸಿದ್ದರಾಮಯ್ಯನವ್ರ ಮಗ ಕೊನೆ ಮೂಮೆಂಟ್ ಅಲ್ಲಿ ನಿಲ್ಲಲ್ಲ ಅಂತ ಬಂದ ಮೇಲೆ ಲಕ್ಷ್ಮಣ್ಗೆ ತಗೊಂಡಾಗ ಬಲಿಪಶು ಮಾಡಿದ್ರು. ಒಂದೇ ಹೇಳಲೇಬೇಕು ನಾನು. ಮಾನ್ಯ DK ಶಿವಕುಮಾರ್ ಅವರೇ, ನೀವು ನಿಜವಾದ ಒಕ್ಕಲಿಗ ನಾಯಕರೇ ಆಗಿದ್ರೆ ಒಂದ್ ನಿಮಿಷ, ಅದಕ್ಕೆ ಸರ್ವೋಚ್ಚ ನಾಯಕರಿಗೆ ಹೇಳ್ತಾರ ನಾನು ಈ ಮಾತು. ಬೆಂಗಳೂರಿನಲ್ಲಿ ಒಕ್ಕಲಿಗರ ಸಂಘದ 2,000 ಕೋಟಿ ಆಸ್ತಿಯನ್ನ ಕಬಳಿಸಿಕೊಟ್ಟಿದ್ದೀರಲ್ಲ, ಅದನ್ನ ತಪ್ಪಿಸಿ ಸ್ವಾಮಿ ದಯವಿಟ್ಟು. ಎಷ್ಟು? 2,000 ಕೋಟಿ ಆಸ್ತಿಯ ಒಕ್ಕಲಿಗರ ಜಮೀನು ಯಾರು ಕಬಳಿಸಕ್ ಹೋಗ್ತಿದ್ದಾರೆ ಅನ್ನೋದನ್ನ ಮಾನ್ಯ ಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟಾಗಿದೆ ಒಕ್ಕಲಿಗರ ಸಂಘ ಮತ್ತೆ ಆ ಟ್ರಸ್ಟ್ನವರು. ಮಾನ್ಯ ಶಿವಕುಮಾರ್ ಅವರೇ, ನೀವು ದಯವಿಟ್ಟು ಇಲ್ಲಿ ಈ ವಿಷಯನ ನನ್ನ ಮುಖಾಂತರನೇ ಕೇಳೋದಾಗಿದ್ರೆ ನಿಮಗೂ ಕೂಡ ಮನವಿ ಕೊಟ್ಟಾಗಿದೆ. ಕಳೆದ 10 ತಿಂಗಳಿಂದ ಯಾರು ಲಪಟಾಯಿಸಕ್ಕೆ ಹೋಗಿದ್ದಾರೆ, ಯಾರು ಕೋಟಿಗಟ್ಟಲೆ BDAಗೆ ದುಡ್ಡು ಕಟ್ಟಿ ಅದನ್ನ ಕಬಳಿಸಕ್ಕೆ ಕೊಟ್ಟಿದ್ದಾರೆ, ದಯವಿಟ್ಟು ಉಳಿಸಿ ಸ್ವಾಮಿ. ಉಳಿಸ್ತಾರೆ. ನಿಮಗೆ ಕೀರ್ತಿ ಬರುತ್ತೆ, ನಿಮಗೆ ಕೀರ್ತಿ ಬರುತ್ತೆ. ಯಾರು ಉಳಿಸಕ್ ಕೊಟ್ಟಿದ್ದೀರಿ, ಯಾರು ಕಬಳಿಸಕ್ ಕೊಟ್ಟಿದ್ದೀರಿ, ದಯವಿಟ್ಟು ಮಾಡಿ. ನೀವು ನಿಜವಾಗ್ಲೂ ಪ್ಲೀಸ್, ನೀವು ನಿಜವಾಗ್ಲೂ ಒಕ್ಕಲಿಗರ ಮೇಲೆ ಪ್ರೀತಿ ಇದ್ರೆ, ಮತ್ತೊಂದಿದ್ರೆ ಮೇಕೆದಾಟನ್ನ ಪ್ರಾರಂಭ ಮಾಡಿ ಸ್ವಾಮಿ, ಬೇಗ, ಆದಷ್ಟು ಬೇಗ. ಅದು ಬಿಟ್ಟು ಒಂದ್ ನಿಮಿಷ ನಂಗೆ ಬೇರೆ ಕಡೆ ಹೋಗ್ಬಿಡುತ್ತೆ, ಟೈಮು ಆಗುತ್ತೆ. ನನಗೆ ಒಂದು ಉತ್ತರ ಕೊಡಿ, ನಿಮ್ಗೂ ಕೊಟ್ಟೆ ನಟರಾಜ್ ಗೌಡ್ರೆ. ಇಷ್ಟೆಲ್ಲ ಮಾತನಾಡ್ತಿರಲ್ಲ ರಾಜಕೀಯ ಪಕ್ಷಗಳು, JDS, BJP, ಕಾಂಗ್ರೆಸ್ ಎಲ್ಲರೂ ಕೂಡ ಆ ಲೀಡರ್ ಕೊಟ್ವಿ, ಆ ಸಮುದಾಯದ ಲೀಡರ್ಗಳಿಗೆ ನಾವು ಟಿಕೆಟ್ ಕೊಟ್ಟಿದ್ದೀವಿ, ಅದಕ್ಕೆ ಸಮಾನತೆಯನ್ನು ತಂದು ಕೊಟ್ಟಿದ್ದೀವಿ. ಆ ಲೀಡರ್ಗಳು ಆ ಸಮುದಾಯಕ್ಕೆ ಏನು ಮಾಡಿದ್ದಾರೆ ಅಂತ ಒಬ್ಬರಾದರೂ ನನಗೆ ಹೇಳಿ ಪ್ಲೀಸ್ ಟೆಲ್ ಮಿ. ಅದರಿಂದ ಆ ಸಮುದಾಯಗಳಿಂದ ಎದ್ದು ಮೇಲ್ಗಡೆಗೆ ನಿಂತ್ಕೊಂಡ್ಬಿಟ್ಟು ನಾನು ಮುಖ್ಯಮಂತ್ರಿ ಆದೆ, ನಾನು ಉಪಮುಖ್ಯಮಂತ್ರಿ ಆದೆ, ನಾನು ಮಂತ್ರಿ ಆದೆ, ನಾನು ಶಾಸಕನಾದೆ, ನಾನು MP ಆದೆ ಅಂತೆಲ್ಲ ಹೇಳ್ಕೊಳ್ತಿರಲ್ಲ. ಆ ಸಮುದಾಯಕ್ಕೆ ಕೊಡುಗೆ ಏನ್ ಕೊಟ್ರಿ ಅಂತ ಕೇಳಬೇಕಲ್ಲ. ಒಂದು ಅರುಣ್, ಏನ್ ಗೊತ್ತಾ ನಿಮ್ಗೆ, ಆಯಾ ಸಮುದಾಯಗಳು ಯಾರೋ ಒಬ್ಬ ಮುಖ್ಯಮಂತ್ರಿ ಆದ ತಕ್ಷಣ, ಯಾರೋ ಮಂತ್ರಿ ಆದ ತಕ್ಷಣ ಆ ಸಮುದಾಯಗಳು ರಾತ್ರಿ ಬೆಳಗ್ಗೆ ಮೇಲೆದ್ದೇಳುತ್ತೆ ಅನ್ನೋದನ್ನ ಒಂದ್ ನಿಮಿಷ ಕೇಳಿ, ಅದನ್ನೇ ಕೇಳಿ ಒಂದ್ ನಿಮಿಷ. ಯಾವ ಒಬ್ಬ ವ್ಯಕ್ತಿ ಅಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿ ಜಾತಿಯಿಂದ ಒಕ್ಕಲಿಗನೋ, ಜಾತಿಯಿಂದ ನಾವು ಲಿಂಗಾಯತ ಆದರೂ ಕೂಡ ಅಲ್ಲಿ ಎಲ್ಲರನ್ನು ಒಳಗೊಂಡಂತ ಕರ್ನಾಟಕದ ಅಭಿವೃದ್ಧಿ ಮಾಡಬೇಕೇ ಹೊರತು ಆ ಸಂವಿಧಾನದಲ್ಲಿ ಇರೋದು ಅದೇ ರೀತಿನೇ ಮಾಡಬೇಕು. ಯಾರು ಕೂಡ ಜಾತಿ ಆದ ತಕ್ಷಣ ಒಂದ್ 4-5 ಜನ ಮಂತ್ರಿಗಳಾಗ್ಬೋದು ಅಥವಾ 4-5 ಜನ ಶಾಸಕರಾಗ್ಬೋದು, ಬಿಟ್ರೆ ಬಹಳ ದೊಡ್ಡ ಬದಲಾವಣೆ ಏನಾಗಲ್ಲ. ಬೆಳೆದಂತವ್ರು ಮಾಡೋದು ಒಂದೇ, ಅವ್ರ ಸಮುದಾಯ ಭವನ ಕಟ್ಟಿಸಿ ಕೊಟ್ಬಿಡೋದು, ನಾನು ಆ ಲೀಡರ್ ದೊಡ್ಡ ಲೀಡರ್ ಅಂತ ಹೇಳ್ಕೊಂಡು ಓಡಾಡೋದು. ಸಮುದಾಯ ಇಲ್ಲ, ಒಂದು ನಿಮಗೆ ಇಲ್ಲ ಕೇಳಿ, ಹೇಳಿ ಗೌಡ್ರೆ. ನಾ ಅಗ್ರಿ ನೋಡಿ, ಮೀಸಲಾತಿ ಆಧಾರದಲ್ಲಿ ಆ ಸಮುದಾಯದ ನಾಯಕರು ಬಂದು ಎಲೆಕ್ಷನ್ ಅಲ್ಲಿ ಗೆದ್ದು ಅಥವಾ ಮಂತ್ರಿ ತಗೊಳ್ಳೋದು ಸಮುದಾಯದ ಆಧಾರದಲ್ಲಿ ತಗೊಳ್ಳೋದು, ಎಲ್ಲರೂ ತೆಗೆದುಕೊಳ್ಳೋದು. ಆ ಸಮುದಾಯವನ್ನು ಕಾಪಾಡಕ್ಕೆ, ಆಮೇಲೆ ಅವ್ರನ್ನ ಮೇಲ್ಗೆ ತರುತ್ತದೆ ಕೆಲಸವನ್ನೂ ಮಾಡಬೇಕು, ಆಮೇಲೆ ಎಲ್ಲರನ್ನೂ ಒಟ್ಟಿಗೆ ಒಳಗೊಂಡಂತೆ ಮಾಡ್ಬೇಕು. ಅವುಗಳನ್ನ ಬರೀ ಮೆಟ್ಲಾಗಿ ಬಳಕೆ ಮಾಡ್ತೀರಾ ಅಂತ ಅನ್ಸಲ್ವಾ ನಿಮಗೆ? ಇಲ್ಲ, ಇಲ್ಲಿವರೆಗೂ ಜಸ್ಟ್ ಒಂದು ಫುಟ್ ಸ್ಟೆಪ್ ತರ ತಗೊಂಡ್ಬಿಟ್ಟು ನಾನು ಮೇಲೆ ಇಟ್ಕೊಂಡ್ ಬಿಡ್ತೀನಪ್ಪ, ಮುಗಿದೋಯ್ತು. ಅದು BJP JDS ಮಾಡ್ಬೋದೇನೋ, ಕಾಂಗ್ರೆಸ್ ಆ ರೀತಿ ಮಾಡಲ್ಲ. ಕೇಳಿ, ನಾನು ಯಾವ್ದಾದ್ರು ಸಮುದಾಯಗಳು ಉಪಯೋಗಿಸ್ಕೊಂಡು ಮುಂದೆ ಬರ್ತಾರೆ ಅಂದ್ರೆ ಆ ಸಮುದಾಯದ ರೆಪ್ರೆಸೆಂಟೇಷನ್ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ತಗೊಳ್ಳೋಣ, ಈಗ ಲಾಸ್ಟ್ ಟೈಮ್ ಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ ಎಲ್ಲ ಕೇಳ್ಕೊಂಡ್ರು, ಬಂದ್ ನಿಂತ್ಕೊಂಡ್ರು, ಏನಾದ್ರು ಈಗ ಮುಖ್ಯಮಂತ್ರಿ ಆದ್ರ ಈಗ ಆ ಸಮುದಾಯಕ್ಕೆ ಏನಾಯ್ತು? ಈಗ ಮಾನ್ಯ DK ಶಿವಕುಮಾರ್ ಅವರು KPCC ಅಧ್ಯಕ್ಷರು, ಅವರ ಸಂಘಟನೆ ಇದೆ. ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ರು, ಏನಾಯ್ತು ಈಗ? ನೋಡಿ, ಒಂದು ಸಮುದಾಯಕ್ಕೆ ಮಾತ್ರ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ, ಎಲ್ಲರೂ ಸೇರಿದ್ರೆ ಮುಖ್ಯಮಂತ್ರಿ ಆಗುತ್ತೆ. ಎಲ್ಲಾ ಸಮುದಾಯದ ಶಾಸಕರು ಬೆಂಬಲ ಕೊಟ್ಟರೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಆಗದ ಹೊರತು ಒಂದು ಸಮುದಾಯದಿಂದ ಯಡಿಯೂರಪ್ಪನವರು ಆಗಿಲ್ಲ, ಕುಮಾರಸ್ವಾಮಿ ಅವರು ಆಗಿಲ್ಲ, ದೇವೇಗೌಡರು ಆಗಿಲ್ಲ, ಸಿದ್ದರಾಮಯ್ಯ DK ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಅನ್ನು ಕೊಡಬೇಕಾಗಿದ್ದಾಗ ಇಲ್ಲ ಇಲ್ಲಿ ಏನ್ ಗೊತ್ತಾ, ಕೆಲವು ಕ್ಷೇತ್ರಗಳಲ್ಲಿ
ಕೆಲವು ಕ್ಷೇತ್ರಗಳಲ್ಲಿ ಒಂದು ಬಿಜೆಪಿ ಸಮುದಾಯದ- ಆಗಿದ್ದಾಗ- ಜೆಡಿಎಸ್ ಆಗಿದ್ದಾಗ ಸಮುದಾಯವನ್ನ ಆಗಿದ್ದಾಗ ದುರ್ಬಳಕೆ ಮಾಡೋ ನಟರಾಜ್ ಪ್ರಯತ್ನ ಗೌಡ್ರೆ, ಮಾಡ್ತಾ ಇದೆ, ಆಗಿದ್ದಾಗ ಅವರ ದಿಕ್ಕನ್ನು ತಪ್ಪಿಸ್ತಾ ಇದೆ. ಆದಿಚುಂಚನಗಿರಿ ಮಠ ನಿರ್ಮಲಾನಂದ ಶ್ರೀಗಳು ಒಂದೇ ಸಮುದಾಯಕ್ಕೆ ಸೇರಿದವರ. ಅವ್ರು ಓದೋರೆಲ್ಲರೂ ಆಶೀರ್ವಾದ ಮಾಡ್ತಾರೆ, ಹೌದಲ್ವಾ? ಓದೋರೆಲ್ಲರೂ ಹಾಗಿದ್ರೆ ಪ್ರವಚನ ಅವ್ರನ್ನ ಯಾಕೆ ಮಾಡ್ತಾರೆ, ರಾಜಕೀಯಕ್ಕೆ ಒಳ್ಳೆದಾಗಿ ಬರ್ಬೇಕಾಗಿತ್ತು? ಯಾರನ್ನು ಇವತ್ತು ರಾಜಕೀಯಕ್ಕೆ ಕೆಳಕೊಂಡು ಕೇಳಿ, ಬರ್ಬೇಕಾಗಿತ್ತು ಯಾಕೆ? ಈಗ ನಾವು ಅವ್ರಿಗೆ ಶಕ್ತಿ ಇದೆಯಾ? ಅರುಣ್ ಹಂಗಲ್ಲ. ಕೇಳುವಂತ ಅರುಣ್, ಶಕ್ತಿ ಅರುಣ್, ಇದೆಯಾ ಅಂತಂದ್ರೆ ಅರುಣ್, ಅರ್ಥ ಏನು? ಅರುಣ್ ಹಂಗಲ್ಲ. ಶ್ರೀಗಳನ್ನ ಈಗ ಪ್ರಶ್ನೆ ಅರುಣ್ ಮಾಡೋ ಹಂಗಲ್ಲ. ಮಟ್ಟಕ್ಕೆ ಬೆಳೆದ್ ನಿಂತು ಬಿಟ್ರು. ಅರುಣ್, ಅರುಣ್ ಹಂಗಲ್ಲ. ಶ್ರೀಗಳನ್ನ ಪ್ರಶ್ನೆ ಮಾಡೋದು ವಿಷಯ ಅಲ್ಲ ಅದು. ಅಲ್ಲಲ್ಲ, ಶ್ರೀಗಳು ಶ್ರೀಗಳನ್ನ ಯಾರೇ ಪ್ರಶ್ನೆ ಹೋದ್ರು ಮಾಡುವಂತ ಮಟ್ಟಕ್ಕೆ ನೋಡಿ, ಬೆಳೆದ್ ನಿಂತ್ರ ಶ್ರೀಗಳು ಎಲ್ರು? ಯಾರೇ ಹೋದ್ರು ಕೂಡ ಅವರಿಗೆ ಆಶೀರ್ವಾದ ಮಾಡಿ ಒಳ್ಳೇದಾಗ್ಲಿ ಅಂತ ಶಕ್ತಿ ಹೇಳ್ತಾರೆ ಇದೆಯಾ ಹೊರತು ಅಂತಂದ್ರೆ ಅದರ ಅರ್ಥ ಒಬ್ರು ಏನು? ಪರ ಒಬ್ರು ವಿರೋಧ ನಟರಾಜ್ ಅದಿಲ್ಲ. ಗೌಡ್ರೆ, ಶಕ್ತಿ ಇದೆಯಾ ಅಂತಂದ್ರೆ ಅರ್ಥ ಏನು? ಪ್ರಶ್ನೆ ಕೇಳುವ ಶಕ್ತಿ ಇದೆಯಾ ಶ್ರೀಗಳಿಗೆ ಅಂದ್ರೆ ಏನದ್ರ ಅರ್ಥ? ಶ್ರೀಗಳನ್ನ ಈಗ ಒಕ್ಕಲಿಗರನ್ನ ಕುಮಾರಸ್ವಾಮಿ ನಿಲ್ಲಿಸಿದ ಯಾರು? ಶ್ರೀಗಳು ಕೇಳ್ಬೇಕಾ? ಕುಮಾರಸ್ವಾಮಿ ಶ್ರೀಗಳು ಕೇಳ್ಬೇಕಾ? ಅಲ್ಲಿ ರಾಜಕೀಯ ಬರಬೇಕಾ? ಶ್ರೀಗಳು ಕೇಳ್ಬೇಕಾ ಅದನ್ನ? ಯಾರು ಒಕ್ಕಲಿಗ ಮುಖ್ಯಮಂತ್ರಿ ನಿಲ್ಲಿಸಿದ್ರು ಅವರೇನೆ ಅವ್ರ ಜೊತೆ ಮತ್ತೆ ಅಲ್ಲಿ ಕೂರಿಸ್ಬೇಕಾದ್ರೆ ಅವ್ರನ್ನ ಕೇಳೇ ಕೂರಿಸಿದ್ರ? ಯಾರನ್ನ ಕೇಳಿ ಅದಕ್ಕೆ ಯಾಕೆ ಶ್ರೀಗಳು ಬರ್ಬೇಕು ಅಂತ ನಾನು ಹೇಳೋದು. ಶ್ರೀಗಳನ್ನ ಯಾಕೆ ತರ್ತೀರಾ ನೀವು ಮಠಗಳನ್ನೆಲ್ಲ? ಶ್ರೀಗಳಿಂದ ನೋಡ್ರಿ ಅವ್ರು ನೀವು ಹೋಗಿದ್ದಾರೆ, ನೀವು ಅವರು ಮಾಡುವಂತ- ಸೋಲು ನೀವು ಮಾಡುವಂತ ಕಣ್ಮುಂದೆ ಕಾಣ್ತಾ ಹೊಲಸು ಇದೆ, ರಾಜಕೀಯಕ್ಕೋಸ್ಕರ ಸೋಲು ಕಾಣ್ತಾ ಇದೆ. ನಾನು ಅದಕ್ಕಾಗಿ ಎಲ್ಲಾ ಅವರು ಪಕ್ಷಗಳಿಗೂ ಹೋಗಿದ್ದಾರೆ. ಹೇಳ್ತಾ ಇದ್ದೀನಿ, ಆದ್ರೆ ನೀವು ಶ್ರೀಗಳು ಮಾಡುವಂತ ಯಾರೋ ಹೊಲಸು ಒಬ್ಬರಿಗಾಗಿ- ರಾಜಕೀಯಕ್ಕೋಸ್ಕರ ಯಾಕೆ? ಮಠಗಳನ್ನ ಶ್ರೀಗಳನ್ನ ತಂದು ಎಳೆದು ತರಬೇಡಿ, ಅವ್ರನ್ನ ಅವ್ರ ಪಾಡಿಗೆ ಬಿಡಿ. ಕಿಲಿ- ಅಲ್ಲಿ ಎಲ್ಲಾ ಸಮುದಾಯಗಳ ಜಾತಿಗಳಲ್ಲಿರುವಂತ ಮಕ್ಕಳು ಪಾಪ ವಿದ್ಯಾಭ್ಯಾಸ ಕಲಿತಾ ಇದ್ದಾರೆ. ನೋವಾಗಿದ್ರೆ ಹೋಗ್ಬಿಟ್ಟು ಶ್ರೀಗಳ ಹತ್ರ ಕೇಳ್ಕೊಂಡು ಬರ್ತಾರೆ. ನೀವ್ ಯಾಕೆ ಅದನ್ನ ಹೊಲಸು ರಾಜಕೀಯ ಮಾಡ್ತಾ ಇದ್ರಿ ಎಲ್ಲರೂ? ಇಲ್ಲ ಇಲ್ಲ, ಈಗ ಬಿಜೆಪಿ ಮೋಹನ್, ಜೆಡಿಎಸ್ ಮೋಹನ್, ಸೋಲಿನ ಮೋಹನ್, ಭಯ ಬಂದಿದೆ, ದಯವಿಟ್ಟು- ಇವತ್ತು ಹೋಗಿದ್ದಾರೆ, ಅವ್ರು ಮೊರೆ ಹೋಗಿದ್ದಾರೆ. BJP ಆದ್ರೆ ಅವರು ಹೇಳೋದಿಷ್ಟೇ. ಎಲ್ಲರಿಗೂ ಆಶೀರ್ವಾದ ಮಾಡ್ತಾರೆ BJP ಹೊರತು ಯಾರು ಹೇಳೋದಿಷ್ಟೇ. ಪರವಾಗಿಲ್ಲ. ಅವರು ಮಠಗಳನ್ನ ಇವುಗಳನ್ನೆಲ್ಲ ರಾಜಕೀಯವಾಗಿ ಮಾಡಿಕೊಂಡು ಕೆಸರು ಚಾಟು ಅದಕ್ಕಿರುವಂತ ಒಂದಿಷ್ಟು ಗೌರವ ಆದ್ರೂ ಉಳಿಸಿ ಕಳಿಬೇಡಿ ಅಂತ ನಾನು ಹಂಬಲ್ ರಿಕ್ವೆಸ್ಟ್ ನಿಮ್ಮ ಎಲ್ಲ ರಾಜಕೀಯ ಪಕ್ಷಗಳಿಗೆ. ನೋಡಿ ಅರುಣ್, ಈಗ ನೀವು ಒಂದು ಪ್ರಶ್ನೆ ಕೇಳಿದ್ರಿ, 3 ಜನಕ್ಕೂ ಕೇಳಿದ್ರಿ ಈ ಥರ ಜಾತಿನ ಮೆಟಲ್ ಮಾಡ್ಕೊಂಡು ನಾಯಕರಾದವ್ರು ಏನು ಮಾಡಿದ್ದೀರಾ ಕಮ್ಯುನಿಟಿಗೆ ಅಂತ ಹೇಳಿ. ಸ್ಟ್ರೈಟ್ ಫಾರ್ವರ್ಡಾಗಿ ಹೇಳಬೇಕು ಅಂದರೆ ಇವತ್ತು ಇದೇ ಒಕ್ಕಲಿಗರ ಜಾತಿ ಕಾರ್ಡ್ ಪ್ಲೇ ಮಾಡ್ತಿರೋಂಥ DK ಶಿವಕುಮಾರ್ ದೇಶದ ಅತಿ ಶ್ರೀಮಂತ ಶಾಸಕ, ನಂಬರ್ 1 ಶ್ರೀಮಂತ ಶಾಸಕ. ಇದರಲ್ಲಿ ಉತ್ತರ ಇದೆ ಅನ್ಕೋತೀನಿ, ನೋಡ್ತಾ ಇದ್ದಾರೆ ಜನಗಳು, ಅವ್ರಿಗೆ ಅರ್ಥ ಆಗುತ್ತೆ. ಅವ್ರು ಅಲ್ಲ, business ನಾನು ಮಾಡ್ಕೊಂಡು ಬೆಳ್ಕೊಂಡು ಬಂದಿದ್ದಾರೆ. ಅಲ್ಲ, ನೀವು ಪ್ರಶ್ನೆ ಅದಕ್ಕೆ ಉತ್ತರವನ್ನ IT ಇಂದ ಅಲ್ಲ, ಕೇಳ್ಕೊಳ್ತಾರೆ, ಅದು ಉತ್ತರ ನೀವು ಕೊಡ್ತಾರೆ ಅವರು. ಅದಕ್ಕೆ ಅನುಭವಿಸ್ತಾ ಇದ್ದಾರೆ IT, ED, CBI ಅಂತೆಲ್ಲಾನು ಹೆಂಗ್ ಬಂತು ಅಂತ ಅವ್ರು ಹೇಳೋದು. face ಮಾಡ್ಕೊಳ್ತಾರೆ, ಅಲ್ಲ, ತಪ್ಪೇನಿಲ್ಲ. ಅಲ್ಲ, ನೀವು ಕಾನೂನು ಕೇಳಿದ್ರಿ ಇದೆ, ಗೊತ್ತಾ, ಕಾನೂನು ಇದೆ, BJP ಯಾರು ಉದ್ಧಾರ ಸುಪ್ರೀಂ ಅಲ್ಲ. ಆಗಿದ್ದಾರೆ ಅಂತ ಹೇಳ್ಬಿಟ್ಟು, ಯಾರು ಉದ್ಧಾರ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಉತ್ತರ ಅಷ್ಟೇ. ಅದಿನ್ನೇನಿದೆ. ಒಂದೇ ಒಂದು ಏನಂದ್ರೆ, ಮಠಕ್ಕೆ ಈ ಚುನಾವಣೆ ಪ್ರಾರಂಭ ಆದ ತಕ್ಷಣ ಮಠಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದು ಕಾಂಗ್ರೆಸ್ ನಾಯಕರು. ಅವತ್ತು ಯಾವ BJP ನಾಯಕರಾಗಲಿ JDS ನಾಯಕರಲ್ಲಿ ಮಠಕ್ಕೆ ಯಾಕೆ ಹೋದ್ರಿ ಅಂತ ಎಲ್ಲೂ ಕೇಳಿಲ್ಲ. ಆದರೆ ಇವತ್ತು JDS ನಾಯಕರು ಕುಮಾರಸ್ವಾಮಿಯವರ ಆದಿಯಾಗಿ ಮಠಕ್ಕೆ ಹೋದ್ರೆ ಮಠದ ಶ್ರೀಗಳ ಬಗ್ಗೆ ಚಕಾರ ಎತ್ತಿ ಅವ್ರಗಳ ಬಗ್ಗೆ ಮಾತಾಡೋಷ್ಟು ಇದೇ ಆಗಿದೆಯಲ್ಲ, ಇದು ಪ್ರಾಬ್ಲಮ್. ತುಂಬಾ ಧನ್ಯವಾದಗಳು. ನನ್ನ ಮಠದ ಕಾರ್ಯಕ್ರಮದಲ್ಲಿ ಶ್ರೀಗಳನ್ನ ಭಾಗವಹಿಸಿದಂತ ಎಲ್ಲ ಅತಿಥಿಗಳಿಗೂ ಕೂಡ ತುಂಬಾ ಧನ್ಯವಾದಗಳು. ನಾನು ಕೇಳೋದಿಷ್ಟೇ, ಮಠಗಳನ್ನ ಶ್ರೀಗಳನ್ನ ಇವ್ರುಗಳನ್ನೆಲ್ಲ ಹೇಳೋದ್ ತರಬೇಡಿ ನಿಮ್ಮ ರಾಜಕೀಯಕ್ಕೋಸ್ಕರ. ನಿಮ್ಮ ರಾಜಕೀಯನೇ ಮಾಡ್ಕೊಂಡು ಹೋಗಿ ಅವ್ರನ್ನ ಹೇಳೋದ್ ತರಬೇಡಿ. ಆಮೇಲೆ ಅವರನ್ನು ಪ್ರಶ್ನೆ ಮಾಡುವಷ್ಟು ಮಟ್ಟಿಗೆ ಯಾರೂ ಬೆಳೆದಿಲ್ಲ, ಬೆಳೆಯೋಕ್ಕೂ ಆಗಲ್ಲ. ಅವ್ರಿಗೊಂದು ಗೌರವ ಇದೆ, ಉಳಿಸಿ ಅದನ್ನು ಸಮಾಜದಲ್ಲಿ. ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ, ಹೋಗ್ಬಿಟ್ಟು ಬರ್ತೀನಿ. ಧನ್ಯವಾದಗಳು.